ಉಚ್ಕಲ್ಲೇಗೌಡನ ಕಪ್ಲು ಗೇಟ್ ಇದು. ಉಚ್ಕಲ್ಲೇಗೌಡನ ಕಪ್ಲು ಗೇಟಿಂದ ಹಿಂಗೆ ಹೋದರೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಉಚ್ಕಲ್ಲೇಗೌಡನ ಕಪ್ಲು ಗೇಟಿಂದ ಇಲ್ಲಿ ಹಿಂದೆ ಸುಮಾರು 150 ವರ್ಷ 180 ವರ್ಷದಿಂದನೂ ಒಂದು ರೋಡ್ ಇರುತ್ತೆ. ಉಚ್ಕಲ್ಲೇಗೌಡನ ಕಪ್ಲು ಗೇಟಿಂದ ಇದೇ ರೋಡು. ಉಚ್ಕಲ್ಲೇಗೌಡನ ಕಪ್ಲು ಗೇಟಿಂದ ಏರಿಂದೆ ಹೋಗೋ ಗದ್ದೆಗೆ ಹೋಗೋಕ್ಕೆ ರೋಡ್ ಇರುತ್ತೆ. ಇದು ಏಕ ತೋರಿಸ್ತೀನಿ ನೋಡಿ. ಇದು ಉಚ್ಕಲ್ಲೇಗೌಡನ ಕಪ್ಲು ಗೇಟ್ ಆರ್ಚು ತೋರಿಸಿದ್ನಲ್ಲ ಮೊದಲನೇ ಪಾಯಿಂಟು. ಆ ಉಚ್ಕಲ್ಲೇಗೌಡನ ಕಪ್ಲು ಗೇಟಿಂದ ಆರ್ಚಿತ್ತವಿಂದ ಇದೇಕ 150 ವರ್ಷದಿಂದ ಇರುತ್ತೆ ಈ ರೋಡು. ಬೆಳೆ ಎಲ್ಲ ಬೆಳ್ಕೊಂಡು ಹಾಳಾಗೋಗಿದೆ. ಇದು ಗದ್ದೆಗೆ ಹೋಗೋ ರೋಡು. ಇದು ಗದ್ದೆಗೆ ಹೋಗುತ್ತೆ ರೋಡು. ಇದು ಗದ್ದೆಗೆ ಹೋಗೋ ರೋಡು. ಇದು ಸರ್ಕಾರಿ ಭೂಮಿನೇ ಗದ್ದೆಗೆ ಹೋಗುತ್ತೆ. ಈ ಗದ್ದೆಗೆ ಹಿಂಗೆ ಹೋಯ್ತಾ ಇವೆಲ್ಲ ಸರ್ಕಾರಿ ಭೂಮಿ. ತೆಂಗೆಲ್ಲ ನಟ್ಟಿರ್ತಾರೆ. ಇದೆಲ್ಲ ತೆಂಗು ಬೆಳೆದಾರೆ ನೋಡಿ. ಸರ್ಕಾರಿ ಭೂಮಿಲಿ ತೆಂಗು ಎಲ್ಲ ಹಾಕಿ ತೆಂಗು ಬೆಳೆ ಫಸಲು ಬಂದಿರ್ತವೆ ನೋಡಿ. ಇದು ಸರ್ಕಾರಿ ರೋಡು. ಇದು ತೆಂಗೆಲ್ಲ ಬೆಳೆದಿರ್ತಾರೆ. ಉಚ್ಕಲ್ಲೇಗೌಡನ ಕಪ್ಲಿಂದ ಏರಿಯಿಂದ ಹೋಗೋ ಗದ್ದೆ ರೋಡ್ ಇದು. 150 ವರ್ಷದಿಂದ 180 ವರ್ಷ ಇತಿಹಾಸ ರೋಡು. ಹಳೆ ರೋಡ್ ಇದು. ಇಲ್ಲೆಲ್ಲ ತೆಂಗು ಕೆಲವರು ಒತ್ತುವರಿ ಮಾಡಿರ್ತಾರೆ. ತೆಂಗು ಎಲ್ಲ ನೆಟ್ಟಿದ್ದಾರೆ, ಫಲ ಬಿಡ್ತಾ ಇದ್ದಾವೆ ಇವೆಲ್ಲ. ಇಲ್ಲಿ ಸಾರಿಗೆ ಇಲಾಖೆಗೆ ಮಂಜೂರಾಗಿರ್ತದೆ 9 ಎಕರೆ 20 ಗುಂಟೆ. ಇದೇ ಜಾಗದಲ್ಲಿ ಕಾಮಗಾರಿನೂ ನಡೀತಾ ಇದೆ. ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಾರಿಗೆ ಇಲಾಖೆಯರು ಈ ರೋಡ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಹೋಗೋಕ್ಕಾಗ್ದಂಗೆ ಈ ರೋಡ್ ಏಕಾಯಿತು. ಈ ರೋಡ್ನು ಮುಚ್ಚಾಕ್ಬಿಟ್ಟಾರೆ ನೋಡಿ. ಇದು ರೋಡು ಗದ್ದೆಗೆ ಹೋಗೋ ರೋಡು. ಗದ್ದೆನೂ ತೋರಿಸ್ತೀನಿ. ಹಿಂಗೆ ಹೋದರೆ ಗದ್ದೆಗೂ ಹೋಗ್ತಾಯಿದ್ದೀನಿ ಆಲ್ರೆಡಿ. ಇವಾಗ ಯಾಕಪ್ಪ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ನಾಮಂಗಲ ತಾಲೂಕಲ್ಲಿ 99% ಭ್ರಷ್ಟ ಅಧಿಕಾರಿಗಳೇ ಕೆಲಸ ಮಾಡ್ತಾಯಿರೋದು. ಯಾಕೆಂದರೆ ಈ ರೋಡ್ನು ಬಿಡ್ತೀವಿ ಅಂತ ಹೇಳಿದರೆ ಇಲ್ಲಿ ಕೆಲಸ ಮಾಡೋರು. ಈ ರೋಡ್ಗೆ ಅದನ್ನೇ ತೊಂದರೆ ಮಾಡೋಕ್ಕಿಲ್ಲ ಕಣಪ್ಪ, ಈ ರೋಡ್ ಬಿಡ್ತೀವಿ ಅಂತ. ಆದರೂ ನಾನು ನಂಬಲ್ಲ. ಯಾಕೆಂದರೆ ನಾಮಂಗಲದಲ್ಲಿ ತಾಲೂಕಲ್ಲಿ ಅಧಿಕಾರಿಗಳು ಇದು ಕೈ ಜೋಡಿಸಿರೋದು ಇದಕ್ಕೆ 99% ಭ್ರಷ್ಟ ಅಧಿಕಾರಿಗಳು. ಒಬ್ಬ ಮಾತ್ರ ಒಳ್ಳೆ ಕೆಲಸ ಮಾಡೋಕ್ಕೆ ಹೊಂಟು ಬಿಟ್ರೆ ಇನ್ನು 99 ಮಂಜೂರು ಮಾಡಿರೋರು ಎಲ್ಲ ಇದು ಮಾಡಿರೋರು. ಇದು ಮೇನ್ ಪಾರ್ಟಿ ಯಾರು? ಇದು ಮೊದಲನೇ ಪಾರ್ಟಿ ನೋಡಬೇಕಾದ ಆಗು ಹೋಗೋನು ನೋಡ್ಬೇಕಾಯ್ತು. ಆದರೂ ನೋಡಿಲ್ಲ. ಇದು ಆಗು ಹೋಗು ನೋಡೋ ಸ್ಥಳೀಯ ಅಧಿಕಾರಿ ಅಂತ ಗ್ರಾಮ ಲೆಕ್ಕಕ ಅಂತ ಒಬ್ಬ ಇರ್ತಾನೆ. ಅವನೇ ಮಣ್ಕಿಲ್ಲ ಕೆಲಸ ಮಾಡಿರ್ತಾನೆ. ಇಲ್ಲಿ ನೋಡಿ, ಈ ರೋಡ್ನೂ ಬಿಟ್ಟಿಲ್ಲ. ಈ ರೋಡ್ಗೂ ಇದು ಮಾಡಿಬಿಟ್ಟಿದ್ದಾರೆ. ಇದು ಬೈಲ್ಗೆ ಹೋಗೋ ದಾರಿ. ಬೈಲ್ಗೆ ಹೋಗೋ ದಾರಿಗೂ ಮಣ್ಣು ಹಾಕಿರ್ತಾರೆ. ಆ ರೋಡ್ ಬಿಡಬೇಕು, ಈ ರೋಡ್ ಬಿಡಬೇಕು ಅಂತಿರ್ತಾರೆ. ಇದು ಕೈ ಜೋಡಿಸಿರೋ ಮೊದಲನೇನು ಭ್ರಷ್ಟ ಅಧಿಕಾರಿ ಇಲ್ಲಿ ಗ್ರಾಮ ಲೆಕ್ಕಿಗ. ಯಾರು ಅಂತ ಗೊತ್ತಿಲ್ಲ. ಗ್ರಾಮ ಲೆಕ್ಕಿಗ ನೋಡಿ. ಈ ಗದ್ದೆಗೆ ಹೋಯ್ತೈತೆ. ಈ ಗದ್ದೆಗೆ ಹೋಗೋ ಜಾಗಕ್ಕೆ ಮಣ್ಣು ಹಾಕಿರೋನು ಭ್ರಷ್ಟ ಅಧಿಕಾರಿಗಳೇ. ಈ ಥರ ಪಾಪದ ಕೆಲಸ ಮಾಡಿದರು. ಹಿಂಗೆ ಹೋದರೆ ನೋಡಿ, ಇಲ್ಲೆಲ್ಲ ಅದಕ್ಕೆಲ್ಲ ಕಾಣ್ತಾ ಇರೋದು 3-4 ಗ್ರಾಮದ ಗದ್ದೆಗಳಿರ್ತವೆ ಇಲ್ಲಿ. ಆದರೆ ಗದ್ದೆಗೆ ಹೋಗ್ದಂಗೆ ಮಣ್ಣು ಹಾಕಿರ್ತಾರೆ. ಹೇಗೆ ಯಾರಪ್ಪ ಅಂದರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳೇ ಸರಿಯಿಲ್ಲ. ಇಲ್ಲಿ ನೋಡಿ, ಇದೆಲ್ಲ ಪೂರ್ತಿ ಗದ್ದೆ. ಹಿಂಗೆ ಬಂದರೆ ಈ ಗದ್ದೆಗೆ ಮಣ್ಣು ಹಾಕಿರೋರು ಕ್ರಮ ಜರುಗಿಸ್ಬೇಕು ಅಂತ ಕೇಳ್ತೀವಿ.